ಕನ್ನಡ ಸಿನಿಮಾದಿಂದ ದೂರವಾದ ನಟಿಯರು ಈಗ ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ ಅನ್ನೋದನ್ನ ನೋಡೋಣ ಬನ್ನಿ. ರಮ್ಯಾ ಅಭಿ ಎಕ್ಸ್ಕ್ಯೂಸ್ ಮೀ ಸಿನಿಮಾಗಳಲ್ಲಿ ನಟಿಸಿ ಕನ್ನಡದಲ್ಲಿ ಬಹು ಬೇಡಿಕೆಯ ನಟಿಯಾಗಿದ್ದ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಸಿನಿಮಾ ರಂಗವನ್ನ ಬಿಟ್ಟು ವರ್ಷಗಳು ಕಳೆದ್ರು ರಾಜಕೀಯದಲ್ಲಿ ಸಕ್ರಿಯರಾಗಿದ್ರು. ಈಗ ತಮ್ಮದೇ ಆದ ಆಪಲ್ ಬಾಕ್ಸ್ ಪ್ರೊಡಕ್ಷನ್ ಹೌಸ್ ಮೂಲಕ ಚಿತ್ರ ನಿರ್ಮಾಣದಲ್ಲಿ ತೊಡಗಿಸಿಕೊಂಡಿದ್ದಾರೆ. ದಾಮಿನಿ ಉಪೇಂದ್ರ ಅಸುರ ಸಿನಿಮಾಗಳಲ್ಲಿ ನಟಿಸಿದ ದಾಮಿನಿಯವರು ಈಗ ಸಂಪೂರ್ಣವಾಗಿ ಸಿನಿಮಾದಿಂದ ದೂರವಾಗಿ ವೈಯಕ್ತಿಕ ಜೀವನದಲ್ಲಿ ಬ್ಯುಸಿಯಾಗಿದ್ದಾರೆ. ಜೆನಿಫರ್ ಕೊತ್ವಾಲ್ ಜೋಗಿ ಸಿನಿಮಾದಲ್ಲಿ ನಟಿಸಿ ಪ್ರಖ್ಯಾತಿಯಾಗಿದ್ದ ಇವರು ಈಗ ಮುಂಬೈನಲ್ಲಿ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿ ಮಿಂಚುತ್ತಿದ್ದಾರೆ. ದೀಪಾ ಸನ್ನಿಧಿ ಸಾರಥಿ ಚೌಕ ಸಿನಿಮಾದಲ್ಲಿ ನಟಿಸಿ ಪ್ರಖ್ಯಾತಿಯಾಗಿದ್ದ ದೀಪಾ ಸನ್ನಿಧಿ ಅವರು ಕೆಲವು ವರ್ಷಗಳ ಬ್ರೇಕ್ ನಂತರ ಈಗ ಮತ್ತೆ ಚಿತ್ರರಂಗಕ್ಕೆ ಮರುಪ್ರವೇಶ ಮಾಡಲು ಸಜ್ಜಾಗಿದ್ದಾರೆ. ವಿದ್ಯಾ ವೆಂಕಟೇಶ್ ನೆನಪಿರಲಿ ಸಿನಿಮಾದಲ್ಲಿ ನಟಿಸಿ ಪ್ರಖ್ಯಾತಿಯಾಗಿದ್ದ ಇವರು ಮುಂಬೈನ ವೈಲ್ಡ್ ನೇಚರ್ಸ್ ಫೌಂಡೇಶನ್ನಲ್ಲಿ ಡೈರೆಕ್ಟರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಡೈಸಿ ಬೋಪಣ್ಣ ಗಾಳಿಪಟ ಸಿನಿಮಾದಲ್ಲಿ ನಟಿಸಿ ಪ್ರಖ್ಯಾತಿಯಾಗಿದ್ದ ಡೈಸಿ ಬೋಪಣ್ಣ ಈಗ ಮುಂಬೈನಲ್ಲಿ ಪ್ರಸಿದ್ಧ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್. ನೀತು ಚೌಧರಿ ಪಲ್ಲಕ್ಕಿ ಸಿನಿಮಾದಲ್ಲಿ ನಟಿಸಿ ಪ್ರಖ್ಯಾತಿಯಾಗಿದ್ದ ನೀತು ಅವರು ಈಗ ಮುಂಬೈನಲ್ಲಿ ನೆಲೆಸಿದ್ದು ಹಿಂದಿ ಕಿರುತೆರೆಯಲ್ಲಿ ಸಕ್ರಿಯರಾಗಿದ್ದಾರೆ. ಚಾರುಲತಾ ಓಮಲ್ಲಿಗೆ ಸಿನಿಮಾದಲ್ಲಿ ನಟಿಸಿ ಪ್ರಖ್ಯಾತಿಯಾಗಿದ್ದ ಚಾರುಲತಾ ಅವರು ದೆಹಲಿಯಲ್ಲಿ ಯಶಸ್ವಿ ಗಾರ್ಮೆಂಟ್ಸ್ ಬಿಸ್ನೆಸ್ ನಡೆಸುತ್ತಿದ್ದಾರೆ. ನಿಮ್ಮ ಫೇವರೇಟ್ ನಟಿ ಯಾರು ಅಂತ ಕಮೆಂಟ್ ಮಾಡಿ, ಲೈಕ್ ಕೊಟ್ಟು ಶೇರ್ ಮಾಡಿ ಹಾಗೂ ಫಾಲೋ ಮಾಡಿ.